ಇವತ್ತು ಮಾನ್ಯನೆಯ ಪ್ರಧಾನಮಂತ್ರಿಗಳು ಅವರೇನು ನಿರ್ಣಯ ತಗೊಳ್ಬೇಕಾಗಿದೆ, ಅದನ್ನು ಕೂಡ ಗಟ್ಟಿಯಾದಂತ ನಿರ್ಣಯ ಬೇಕಾಗಿದೆ. ಗಟ್ಟಿಯಾದಂತ ನಿರ್ಣಯ ತೆಗೆದುಕೊಂಡಾಗ ಮಾತ್ರ ಆತಂಕವಾದ ನಿಲ್ಲಕ್ಕೆ ಸಾಧ್ಯ ಇದೆ. ಇದೊಂದು ಕ್ಯಾನ್ಸರ್ ರೋಗ. ಕ್ಯಾನ್ಸರ್ ಆದಂತ ಅಂಗವನ್ನ ಸಂಪೂರ್ಣ ಕೊಳತು ಹೋಗಿದೆ. ಕೊಳತು ಹೋದನ್ನ ಕಡಿದು ಬಿಡೋದು ಅನಿವಾರ್ಯ. ಅದು ಮಾಡಲಾರ್ದೇನೆ ಆ ಅಂಗ ಉಳಿಯುವುದಿಲ್ಲ, ದೇಹನೂ ಉಳಿಯುವುದಿಲ್ಲ, ಮನುಷ್ಯನೂ ಬದುಕುವುದಿಲ್ಲ. ಅದರಂತೆ ಇವತ್ತಿನ ಜಗತ್ತದ ವ್ಯವಸ್ಥೆಯಲ್ಲಿ ಆತಂಕವಾದವನ್ನು ಸೃಷ್ಟಿ ಮಾಡತಕ್ಕಂತಹ ಪ್ರದೇಶವನ್ನ, ದೇಶವನ್ನ ಇವತ್ತ ಎಲ್ಲ ಸಂಯುಕ್ತ ರಾಷ್ಟ್ರ ಸಂಘದ ಸದಸ್ಯರು, ಅಧ್ಯಕ್ಷರು ಜೊತೆಯಲ್ಲಿ ಮಾನನೀಯ ಪ್ರಧಾನಮಂತ್ರಿಗಳು ಕೂಡಿ ಇಂತಹ ದೇಶಗಳ ನಿರ್ಮಾಣ ಮಾಡಿ ಹಾಕಿ ಸ್ವಚ್ಛ ಮಾಡಿದ್ರೆ, ಭೂಪಟವನ್ನು ಸ್ವಚ್ಛ ಮಾಡಿದ್ರು ಕೂಡ ಪಾಪೇನಿಲ್ಲ. ಇವತ್ತು ಶಾಂತಿ ದೂತವಾದಂಥ ಈ ದೇಶ, ಶಾಂತಿಯ ಮಾರ್ಗದರ್ಶನ ಕೊಡತಕ್ಕಂಥ ಭಾರತ ದೇಶದಲ್ಲಿ ಇವತ್ತಿದೆಲ್ಲ ನಡೀತಾ ಇದ್ದದ್ದು ಯಾಕಂದ್ರೆ ಇವರು ಶಾಂತಿನೇ ಇದಕ್ಕೆ ಮಜಬೂರಿ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಏನು ಹೊಡೆದಿದ್ರು ನಡೀತದ ಅಂತ ಅನ್ನತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ. ಇಲ್ಲ ಸತ್ತಿದ್ರು ಕೇಳೋರು ಯಾರಿಲ್ಲ ಅಂತ ಒಂದು ವ್ಯವಸ್ಥೆ ಬಂದಿದೆ. ಯಾಕಂದ್ರೆ ಇವರು ಕೇಂದ್ರದವರಿಗೆ ಆರೋಪ ಮಾಡ್ತಾರೆ, ಕೇಂದ್ರ ರಾಜ್ಯದವರಿಗೆ ಆರೋಪ ಮಾಡ್ತಾರೆ, ಸ್ವಯಂ ಸತ್ತು ಹೋಗ್ತಾರೆ. ಇದು ಸರಿಯಾದಂತ ಬೆಳವಣಿಗೆ ಅಲ್ಲ. ಅದು ರಾಜ್ಯದಲ್ಲಿರಬಹುದು, ರಾಷ್ಟ್ರದಲ್ಲಿರಬಹುದು, ವ್ಯವಸ್ಥೆಗಳಲ್ಲಿರಬಹುದು. ಏನು ಸಮಸ್ಯೆ ಇದೆ ಸ್ವಲ್ಪ ಪರಿಷ್ಕಾರಕ್ಕೆ ಎಲ್ಲರೂ ಕುಂತು ಚಿಂತನೆ ಮಾಡ್ರಿ. ಇನ್ನೊಂದು, ಈ ದೇಶಕ್ಕೆ ಅಂಟುಕೊಂಡಂಥದ್ದು ಈ ಪಕ್ಷ ಪಾರ್ಟಿಗಳು ದೊಡ್ಡ ರೋಗ. ಇವರಿಗೆ ದೇಶನೇ ಕಾಣಿಸ್ತಾ ಇಲ್ಲ. ನನ್ನ ಪಕ್ಷ ಬಂದಿದ್ರೆ ಸಾಕು, ನನ್ನ ಪಾರ್ಟಿ ಬಂದಿದ್ರೆ ಸಾಕು ಅಂತ ಅನ್ಲಿಕ್ಕೆ 1000 ವರ್ಷ ಗುಲಾಮಿತನ ಹೋಗಿದೆ. ಮತ್ತೇನು ಕೂಡ ಗುಲಾಮಿಗೆ ನಾವು ಬರ್ತಾ ಇದ್ದೀವಿ. ಇದನ್ನು ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂದೇ ಹೇಳಿದಾನೆ. ಈ ದೇಶ ಸ್ವತಂತ್ರ ಸಿಕ್ಕಿದ ನಂತರ ಜ್ಞಾನಿಗಳು, ಚಿಂತಕರು ಇಲ್ಲಿ ಇರುವುದಿಲ್ಲ, ಸ್ವಾರ್ಥಿಗಳೇ ಈ ದೇಶದ ಅಧಿಕಾರದಲ್ಲಿ ಬರ್ತಾರೆ ಅನ್ನತಕ್ಕಂಥದ್ದು ಒಂದು ಮಾತು. ಮತ್ತೆ ಸ್ವಾರ್ಥ ಪರವಾಗಿ ನಿಂತಾಗ ಇವರು ಪರತಂತ್ರಿಗಳಾಗುವುದು ನಿಶ್ಚಿತ ಅಂತ ಅವ ಹೇಳಿದ್ರು ಲಾರ್ಡ್ ವಿಲಿಯಂ ಬೆಂಟಿಂಗ್. ಇವತ್ತು ಅದೇ ಕಥೆ. ಯಾಕಂದ್ರೆ ಬಹಳಷ್ಟು ಹೇಳಿದಾನೆ, ನಾವು ಅದು ಹೇಳೋದಿಲ್ಲ ಇಲ್ಲಿ. ಆದರೆ ಇವತ್ತು ನಾವು ನಮ್ಮ ರಾಜಕೀಯ ಜನಗಳ ಸ್ಟೇಟ್ಮೆಂಟು, ವ್ಯವಸ್ಥೆ, ಚಿಂತನೆ, ಮಂಥನೆ, ಪಕ್ಷಗಳ ವ್ಯವಸ್ಥೆ ಇದೆಲ್ಲವನ್ನು ನೋಡಿದಾಗ ನಮ್ಮ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಇದಕ್ಕೆ ದೊಡ್ಡ ಕಾರಣ. ಬಹಳ ದಯಾಪರ ಪಾಪ. ಅವರಿಗಿದ್ದಂತ ದಯಾಪರ ಇನ್ನಾವುದೂ ಇಲ್ಲ. ಯಾಕಂದ್ರೆ ಪಾಪ ಕರ್ನಾಟಕದ ಇಬ್ರು ಸತ್ತು ಹೋದ್ರು. ಸತ್ತಿದವರು ವಾಪಸ್ ಬರ್ತಾರ? ಸತ್ಯನೇ, ವಾಪಸ್ ಬರುವುದಿಲ್ಲ. ವಾಪಸ್ ಬರ್ತಾರ ಅಂತ ಹಿಂಗೆ ಬಿಟ್ರೆ ನಾಳೆ ನಿಮ್ಮ ಮನೆಗೂ ಬರ್ತಾರ. ಕರ್ನಾಟಕದಲ್ಲಿ ಒಳಗೆ ಬರ್ತಾರ. ಅವಾಗ ಕೂಡ ಪಾಪ ಅವ್ರು ಸತ್ತಿದ್ರು ವಾಪಸ್ ಬರ್ತಾರ ಅಂತ ಹೆಂಗೆ ಹೇಳ್ಕೊಂಡು ಹೋಗಿದ್ರೆ ಯಾರು ಉಳಿಲಿಕ್ಕೆ ಸಾಧ್ಯ ಇದೆ? ಇದು ಸರಿಯಾದ ಬೆಳವಣಿಗೆ ಅಲ್ಲ.